ದೇಹದ ಎಚ್ಚರಿಕೆ. ಕೂದಲು ಉದುರುವುದಕ್ಕೆ ಈ ಕಾರಣವೂ ಇರಬಹುದು. ಒಂದು ಬೆಳಗ್ಗೆ ನೀವು ಕನ್ನಡಿಯ ಮುಂದೆ ನಿಂತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಕೂದಲನ್ನು ಬಾಚಿಕೊಳ್ಳುತ್ತಿದ್ದಾಗ ಬಾಚಣಿಗೆಯಲ್ಲಿ ಕೆಲವು ಕೂದಲುಗಳು ಕಾಣಿಸುತ್ತವೆ. ಇಷ್ಟು ಕೂದಲು ಏಕೆ ಉದುರುತ್ತಿದೆ ಎಂದು ನೀವು ಯೋಚಿಸುತ್ತೀರಿ. ಮೊದಲ ದಿನ ಅದನ್ನು ನಿರ್ಲಕ್ಷಿಸುತ್ತೀರಿ. ಎರಡನೇ ದಿನವೂ ಅದೇ. ಕೆಲವು ದಿನಗಳ ನಂತರ ಸ್ನಾನ ಮಾಡುವಾಗ ಕೈಗೆ ಕೂದಲುಗಳು ಹೆಚ್ಚು ಬರುತ್ತವೆ. ದಿಂಬಿನ ಮೇಲೂ ಕೂದಲು, ಬಟ್ಟೆಯ ಮೇಲೂ ಕೂದಲು. ಆಗ ಮನಸ್ಸಿನಲ್ಲಿ ಒಂದು ಭಯ ಶುರುವಾಗುತ್ತದೆ. ನನ್ನ ಕೂದಲು ನಿಧಾನವಾಗಿ ಕಡಿಮೆಯಾಗುತ್ತಿದೆಯಾ? ಬಹಳ ಜನರು ಈ ಸಮಯದಲ್ಲಿ ತಕ್ಷಣ ಶಾಂಪೂ ಬದಲಿಸುತ್ತಾರೆ, ಎಣ್ಣೆ ಬದಲಿಸುತ್ತಾರೆ, ಮನೆಯಲ್ಲಿರುವ ಯಾವುದೋ ಒಂದು ವಸ್ತುವನ್ನು ಕೂದಲಿಗೆ ಹಚ್ಚಲು ಪ್ರಾರಂಭಿಸುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಕೂದಲು ಉದುರುವುದಕ್ಕೆ ಒಂದೇ ಒಂದು ಕಾರಣ ಇರುವುದಿಲ್ಲ. ಕೆಲವೊಮ್ಮೆ ಇದು ಸಾಮಾನ್ಯ ಕೂದಲು ಚಕ್ರದ ಭಾಗವಾಗಿರಬಹುದು. ಆದರೆ ಅತಿಯಾಗಿ ಅಥವಾ ನಿರಂತರವಾಗಿ ಕೂದಲು ಉದುರುತ್ತಿದ್ದರೆ ಅದರ ಹಿಂದೆ ಆಹಾರ, ಒತ್ತಡ, ನಿದ್ರೆ, ಹಾರ್ಮೋನ್ ಬದಲಾವಣೆ, ಅನಾರೋಗ್ಯ, ಕೆಲವು ಔಷಧಿಗಳು ಅಥವಾ ಇತರ ಕಾರಣಗಳು ಇರಬಹುದು. ಆದ್ದರಿಂದ ಇಂದಿನ ದೇಹದ ಎಚ್ಚರಿಕೆಯನ್ನು ಕೊನೆಯವರೆಗೂ ಕೇಳಿ. ಮೊದಲ ಕಾರಣ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ. ನಮ್ಮ ಕೂದಲು ಕೂಡ ದೇಹದ ಒಂದು ಭಾಗ. ದೇಹಕ್ಕೆ ಸರಿಯಾದ ಪೋಷಕಾಂಶಗಳು ಸಿಗದಿದ್ದಾಗ ಅದರ ಪರಿಣಾಮ ಕೂದಲಿನ ಮೇಲೂ ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಸರಿಯಾಗಿ ಊಟ ಮಾಡದೇ ಇರುವುದು, ತುಂಬಾ ಕಡಿಮೆ ಆಹಾರ ಸೇವಿಸುವುದು ಅಥವಾ ಆಹಾರದಲ್ಲಿ ವೈವಿಧ್ಯತೆ ಇಲ್ಲದಿರುವುದು ಕೆಲವು ಜನರಲ್ಲಿ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ವಿಶೇಷವಾಗಿ ಪ್ರೋಟೀನ್, ಐರನ್, ಜಿಂಕ್, ವಿಟಮಿನ್ ಡಿ, ವಿಟಮಿನ್ ಬಿ12 ಮುಂತಾದ ಪೋಷಕಾಂಶಗಳ ಕೊರತೆ ಇದ್ದರೆ ವೈದ್ಯರು ಪರೀಕ್ಷೆ ಮಾಡಿ ಕಾರಣವನ್ನು ಗುರುತಿಸಬಹುದು. ಆದರೆ ಇಲ್ಲಿ ಒಂದು ತಪ್ಪು ಮಾಡಬೇಡಿ. ಕೂದಲು ಉದುರುತ್ತಿದೆ ಎಂದು ಸ್ವತಃ ವಿಟಮಿನ್ ಟ್ಯಾಬ್ಲೆಟ್ಸ್ ಅಥವಾ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳಲು ಪ್ರಾರಂಭಿಸಬೇಡಿ. ಮೊದಲು ಕಾರಣ ತಿಳಿದುಕೊಳ್ಳುವುದು ಮುಖ್ಯ. ಎರಡನೇ ಕಾರಣ ಮಾನಸಿಕ ಒತ್ತಡ. ಒಮ್ಮೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬಂದಾಗ ಏನಾಗುತ್ತದೆ? ಸರಿಯಾಗಿ ನಿದ್ರೆ ಬರುವುದಿಲ್ಲ, ಊಟದ ಸಮಯ ಬದಲಾಗುತ್ತದೆ, ಮನಸ್ಸಿನಲ್ಲಿ ಯಾವಾಗಲೂ ಅದೇ ಯೋಚನೆ. ಕೆಲವು ಸಂದರ್ಭಗಳಲ್ಲಿ ದೇಹದ ಮೇಲೆ ಉಂಟಾಗುವ ಈ ರೀತಿಯ ಸ್ಟ್ರೆಸ್ ಕೆಲವು ತಿಂಗಳ ನಂತರ ಕೂದಲು ಉದುರುವಿಕೆಯಲ್ಲಿ ಕಾಣಿಸಿಕೊಳ್ಳಬಹುದು. ಅದಕ್ಕಾಗಿಯೇ ನೀವು ಕೂದಲು ಉದುರುತ್ತಿರುವುದನ್ನು ಗಮನಿಸಿದಾಗ, ನಾನು ಇತ್ತೀಚೆಗೆ ತುಂಬಾ ಸ್ಟ್ರೆಸ್ನಲ್ಲಿದ್ದೇನಾ ಎಂದು ಕೂಡ ಯೋಚಿಸಿ. ಪ್ರತಿದಿನ ಸ್ವಲ್ಪ ಸಮಯ ನಡೆದು ಬರುವುದು, ಸರಿಯಾದ ನಿದ್ರೆ, ನಿಯಮಿತ ಆಹಾರ ಮತ್ತು ಒತ್ತಡ ಕಡಿಮೆ ಮಾಡುವ ಚಟುವಟಿಕೆಗಳು ಸಹಾಯ ಮಾಡಬಹುದು. ಮೂರನೇ ಕಾರಣ ನಿದ್ರೆ ಸರಿಯಾಗಿಲ್ಲ. ಇಂದು ಮೊಬೈಲ್ ಕೈಯಲ್ಲಿ ಹಿಡಿದು ರಾತ್ರಿ ತಡವಾಗಿ ಮಲಗುವುದು ಸಾಮಾನ್ಯವಾಗಿದೆ. ಇನ್ನೊಂದು ವಿಡಿಯೋ ನೋಡುತ್ತೇನೆ, ಇನ್ನೊಂದು ರೀಲ್ ನೋಡುತ್ತೇನೆ ಎಂದು ಸಮಯ ಹೋಗುತ್ತದೆ. ಆದರೆ ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು. ನಿದ್ರೆ ಕೊರತೆ ಮಾತ್ರ ಕೂದಲು ಉದುರುವಿಕೆಯ ನೇರ ಕಾರಣ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಒಟ್ಟಾರೆ ದೇಹದ ಆರೋಗ್ಯ ಮತ್ತು ಸ್ಟ್ರೆಸ್ ಮೇಲೆ ನಿದ್ರೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವ ಮತ್ತು ಎಚ್ಚರಗೊಳ್ಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ನಾಲ್ಕನೇ ಕಾರಣ ತೂಕವನ್ನು ಅತಿಯಾಗಿ ಕಡಿಮೆ ಮಾಡಲು ಪ್ರಯತ್ನಿಸುವುದು. ಬೇಗನೆ ತೂಕ ಕಡಿಮೆ ಮಾಡಬೇಕು ಎಂದು ಕೆಲವರು ಊಟವನ್ನು ಬಹಳಷ್ಟು ಕಡಿಮೆ ಮಾಡುತ್ತಾರೆ. ಕೆಲವರು ದಿನಕ್ಕೆ 1 ಅಥವಾ 2 ಬಾರಿ ಮಾತ್ರ ತಿನ್ನುತ್ತಾರೆ. ತೂಕ ಇಳಿಸುವ ಪ್ರಯತ್ನದಲ್ಲಿ ದೇಹಕ್ಕೆ ಬೇಕಾದ ಪ್ರೋಟೀನ್ ಮತ್ತು ಇತರ ಪೋಷಕಾಂಶಗಳು ಸಾಕಷ್ಟು ಸಿಗದಿದ್ದರೆ ಕೂದಲಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ತೂಕ ಕಡಿಮೆ ಮಾಡಬೇಕಾದರೂ ಹಸಿವಿನಿಂದ ಇರಬೇಡಿ. ಸಮತೋಲನದ ಆಹಾರ ಮುಖ್ಯ. ಐದನೇ ಕಾರಣ ಹಾರ್ಮೋನ್ ಅಥವಾ ಇತರ ದೇಹದ ಸಮಸ್ಯೆಗಳು. ಕೆಲವು ಸಂದರ್ಭಗಳಲ್ಲಿ ಕೂದಲು ಉದುರುವಿಕೆಯ ಹಿಂದೆ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳು ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಇರಬಹುದು. ವಿಶೇಷವಾಗಿ ಕೂದಲು ಉದುರುವಿಕೆ ಹಠಾತ್ತನೆ ಹೆಚ್ಚಾದರೆ, ತಲೆಯ ಕೆಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಕೂದಲು ಕಡಿಮೆಯಾಗುತ್ತಿದ್ದರೆ ಅಥವಾ ಇತರ ದೈಹಿಕ ಲಕ್ಷಣಗಳು ಜೊತೆಯಾಗಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಕಾರಣವನ್ನು ತಿಳಿದುಕೊಳ್ಳುವುದು ಉತ್ತಮ. ಹಾಗಾದರೆ ಕೂದಲು ಆರೋಗ್ಯವಾಗಿರಲು ಏನು ಮಾಡಬೇಕು? ಮೊದಲನೆಯದು, ಸರಿಯಾದ ಆಹಾರ. ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಇರುವ ಆಹಾರಗಳು, ತರಕಾರಿಗಳು, ಹಣ್ಣುಗಳು, ಬೇಳೆಕಾಳುಗಳು, ಮೊಟ್ಟೆ ಅಥವಾ ನಿಮ್ಮ ಆಹಾರ ಪದ್ಧತಿಗೆ ಹೊಂದುವ ಇತರ ಪೌಷ್ಟಿಕ ಆಹಾರಗಳನ್ನು ಸೇರಿಸಿಕೊಳ್ಳಿ. ಎರಡನೆಯದು,
ನಿದ್ರೆಗೆ ಆದ್ಯತೆ ನೀಡಿ. ಮೂರನೆಯದು, ಅತಿಯಾದ ಸ್ಟ್ರೆಸ್ ಕಡಿಮೆ ಮಾಡಲು ಪ್ರಯತ್ನಿಸಿ. ನಾಲ್ಕನೆಯದು, ಕೂದಲಿಗೆ ತುಂಬಾ ಬಿಗಿಯಾಗಿ ಕಟ್ಟುವುದು, ಪದೇ ಪದೇ ಹೀಟ್ ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಬಳಸುವುದು ಮುಂತಾದವುಗಳನ್ನು ಕಡಿಮೆ ಮಾಡುವುದು ಸಹ ಉಪಯುಕ್ತ. ಮತ್ತು ಮುಖ್ಯವಾಗಿ, ಕೂದಲು ಉದುರುತ್ತಿದೆ ಎಂದು ಒಂದೇ ಒಂದು ಮನೆಮದ್ದು ಎಲ್ಲರಿಗೂ ಪರಿಹಾರ ಎಂದು ನಂಬಬೇಡಿ. ಕಾರಣ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಕೊನೆಯ ಮಾತು, ಒಂದು ದಿನ ಕನ್ನಡಿಯ ಮುಂದೆ ನಿಂತಾಗ ಕೂದಲು ಸ್ವಲ್ಪ ಕಡಿಮೆಯಾಗಿದೆ ಎಂದು ಕಾಣಿಸಿದರೆ ಭಯಪಡಬೇಡಿ. ಆದರೆ ದೇಹ ಕೊಡುವ ಸೂಚನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿಯೂ ಬಿಡಬೇಡಿ. ಕೂದಲು ಕೇವಲ ಸೌಂದರ್ಯವಲ್ಲ, ಅದು ನಿಮ್ಮ ಒಟ್ಟಾರೆ ಆರೋಗ್ಯದ ಬಗ್ಗೆ ಕೆಲವು ಸುಳಿವುಗಳನ್ನು ನೀಡಬಹುದು. ಆದ್ದರಿಂದ ಇಂದಿನಿಂದ ಕೂದಲು ಉದುರುವುದನ್ನು ನೋಡಿ ಕೇವಲ ಯಾವ ಶಾಂಪೂ ಬಳಸಬೇಕು ಎಂದು ಯೋಚಿಸುವ ಬದಲು, ನನ್ನ ದೇಹಕ್ಕೆ ಏನಾದರೂ ಕೊರತೆಯಿದೆಯೇ, ನನ್ನ ಆಹಾರ ಹೇಗಿದೆ, ನನ್ನ ನಿದ್ರೆ ಹೇಗಿದೆ, ನಾನು ತುಂಬಾ ಸ್ಟ್ರೆಸ್ನಲ್ಲಿದ್ದೇನಾ ಎಂದು ನಿಮ್ಮನ್ನೇ ಕೇಳಿಕೊಳ್ಳಿ. ಯಾಕೆಂದರೆ ಕೂದಲು ಕೊಡುವ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ, ಅದು ದೇಹದ ಒಂದು ಎಚ್ಚರಿಕೆಯೂ ಆಗಿರಬಹುದು. ಇಂತಹ ಸರಳವಾಗಿ ಅರ್ಥವಾಗುವ ಆರೋಗ್ಯ ಮಾಹಿತಿಗಾಗಿ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.